ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿಯಾದ ಆರ್ ನಗರದ ನಮ್ಮ ನಿಮ್ಮೆಲ್ಲರ ಕಾಂಗ್ರೆಸ್ ನಾಯಕಿಯವರು ಕುಸುಮಾ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಕಾರ್ಯಕರ್ತರಿಂದ ಈ ಪುಷ್ಪಾಲಕನ್ನು ಅರ್ಪಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೆದುಕೊಂಡ್ರೆ ನಾವು ಯಾರ್ದು ಫೇಸ್ ವ್ಯಾಲ್ಯೂ ಅಂತ ಅಲ್ಲ, ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಇತಿಹಾಸ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಸೊ ಆ ಕಾಂಗ್ರೆಸ್ ಪಕ್ಷ ಅಂತಂದ್ರೇನೆ ಒಂದು ವ್ಯಾಲ್ಯೂ. ಸೊ ಯಾರದೇ ಫೇಸ್ ವ್ಯಾಲ್ಯೂ ಅಂತ ಅಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ಏನೀಗ ಸಿದ್ದರಾಮಯ್ಯ ಸರ್ ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಬಹಳಷ್ಟು ನಮ್ಮ ಎಲ್ಲ ಮಹಿಳೆಯರಿಗೋಸ್ಕರ, ನಮ್ಮ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ, ಗ್ಯಾರಂಟಿಗಳನ್ನ ನೀಡಿದೆ. ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಗೃಹ ಜ್ಯೋತಿ ಯೋಜನೆ ಇರಬಹುದು, ಶಕ್ತಿ ಯೋಜನೆ ಇರಬಹುದು, ಯುವ ನಿಧಿ ಯೋಜನೆ ಇರಬಹುದು, ಅನ್ನಭಾಗ್ಯ ಯೋಜನೆ ಇರಬಹುದು, ಎಲ್ಲ ಕಾರ್ಯಕ್ರಮಗಳು ಕೂಡ ಜನಗಳಿಗೆ ಸರ್ಕಾರ ಬಂದ ತಕ್ಷಣದಿಂದಲೇ ಎಲ್ಲ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದಂತ ಹೆಗ್ಗಳಿಕೆ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಈ ಎಲ್ಲ ಗ್ಯಾರಂಟಿಗಳಿಂದ ಸಾಕಷ್ಟು ಜನ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಫಲಾನುಭವಿಗಳಿದ್ದಾರೆ. ಅವರ ಜೀವನವನ್ನ ಸುಧಾರಣೆ ಎತ್ತ ಕತ್ಕೊಂಡು ಹೋಗುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಮಾಡ್ತಾ ಇದೆ. ಸೊ ಈ ಎಲ್ಲ ಗ್ಯಾರಂಟಿಗಳ ಮುಂದಿಂದ ನಾವು ಜನಗಳ ಮುಂದೆ ಹೋದಾಗ ಖಂಡಿತವಾಗ್ಲೂ ಎಲ್ಲೋ ಟಫ್ ಅನ್ನೋದೆಲ್ಲ ಬಹುಶಃ ಮಾಧ್ಯಮ ಕಲ್ಪಿತ. ಆನ್ ದ ಗ್ರೌಂಡ್ ಎಲ್ಲ ಮಹಿಳೆಯರು ಪ್ರಮುಖವಾಗಿ ನಮಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಬಾರಿ ಏನು ಲೋಕಸಭಾ ಚುನಾವಣೆ ಇದೆ, ಖಂಡಿತವಾಗ್ಲೂ ಈ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೆ. ನಿಜವಾಗಿ ಸಮಾಜ ದೃಷ್ಟಿಯಿಂದ ಜನಗಳಿಗೆ ಒಳ್ಳೇದು ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುವಂಥ ನಾಯಕಿ ನಮ್ಮ ಕುಸುಮಾ ಮೇಡಮ್ ಇದ್ದಾರೆ, ಹಾಗೂ ಹನುಮಂತರಾಯಪ್ಪ ಇದ್ದಾರೆ. ಅವ್ರಿಗೆಲ್ಲರೂ ನಮ್ಮ ಹಿರಿಯ ನಾಯಕರು ಡಿ ಕೆ ಸುರೇಶ್ ಸಾಹೇಬರು ಇರೋದ್ರಿಂದ ಅವ್ರ ಮುಖಾಂತರ ಅಟ್ಲೀಸ್ಟ್ ನಮ್ಮ, ಯಾಕಂದರೆ ಈ ಭಾಗದಲ್ಲಿರೋರೆಲ್ಲ ಅತಿ ಹೆಚ್ಚಿನ ಬಡ ಜನಗಳು ಇರೋಂಥ ಪಾರ್ಟ್ ಇದು. ಹಾಗಾಗಿ ಅವ್ರಿಗೇನಾದ್ರು ಒಂದು ಸಹಾಯ ಮಾಡಬೇಕಂದ್ರೆ ಇವಾಗ ನಿಜವಾಗಿ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಹೋಗುವಂಥ ನಾಯಕರುಗಳ ಜೊತೆ ಇದ್ದರೆ ಮಾತ್ರ ಸಾಧ್ಯ ಅನ್ನೋ ಒಂದು ನಿರ್ಧಾರದಲ್ಲಿ ಇವತ್ತು ನಾವು ಕುಸುಮಾ ಮೇಡಮ್, ಹನುಮಂತರಾಯಪ್ಪ ಸಾಹೇಬರು, ಡಿ ಕೆ ಸುರೇಶ್ ಸಾಹೇಬರು ಜೊತೆ ಇದ್ದೀವಿ. ಖಂಡಿತ ಅವ್ರ ಮುಖಾಂತರ ಸರ್ಕಾರದ ಸಿಕ್ಕಂಥ ಎಲ್ಲ ಸವಲತ್ತು ನಮ್ಮ ಬಡ ಜನಗಳಿಗೆ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ನಂಬಿಕೆ ಇದೆ, ಅದು ಮಾಡ್ತೀವಿ. ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಿದೀರಿ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಉದ್ದೇಶನೇ ನಮ್ಮ ಹೆಣ್ಮಕ್ಳುಗಳಿಗೆ, ನನ್ನ ಸಹೋದರಿಯರಿಗೆ, ನನ್ನ ತಾಯಂದ್ರಿಗೆ ಗೌರವವನ್ನ ಸಲ್ಲಿಸಬೇಕು, ಪ್ರೋತ್ಸಾಹವನ್ನ ನೀಡಬೇಕು. ಸದಾ ಕಾಲ ಮನೆ, ಮಕ್ಕಳು, ಸಂಸಾರ ಅಂತ ಯೋಚನೆ ಮಾಡ್ತಾ ಅವ್ರಿಗೋಸ್ಕರನೇ ತಮ್ಮ ಇಡೀ ಜೀವನವನ್ನ ಕಳೀತಾ ಇರುವಂತ ಹೆಣ್ಮಕ್ಳುಗಳಿಗೂ ಕೂಡ ಒಂದು ದಿನದ ಮಟ್ಟಿಗೆ ಗೌರವವನ್ನ ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ಬೇಕು ಅಂತ ಹೇಳಿ ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಸರ್ ಅವರ ಆದೇಶದ ಮೇರೆಗೆ ಇಡೀ ಕ್ಷೇತ್ರದಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ನಿಮ್ಗೆ ಏನೇನು ಭರವಸೆಯನ್ನ ನೀಡಿದ್ವಿ. ನಮ್ಮ ಎಲೆಕ್ಷನ್ ಮುಂಚೆ ನಿಮ್ಮ ಮನೆಗಳಿಗೆ ಬಂದು ಗ್ಯಾರಂಟಿ ಕಾರ್ಡ್ ಮೂಲಕ ನಾವೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದ್ವಿ. ನಮ್ಮ ಸರ್ಕಾರ ಬಂದ್ರೆ ಎಲ್ಲ ಗ್ಯಾರಂಟಿಗಳನ್ನ ನಿಮ್ಮ ಖಾತೆಗೆ 2,000 ರೂಪಾಯಿಯನ್ನ, ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಬಸ್ಸಲ್ಲಿ ಓಡಾಡುವಂತದನ್ನ, ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನ, ಹಾಗೆ ಅಕ್ಕಿಯ ದುಡ್ಡನ್ನ ನೀಡುವಂತದನ್ನ, ಯುವ ನಿಧಿಯನ್ನ, ಹಾಗೆ ಗೃಹ ಜ್ಯೋತಿ. ಬಹುಶಃ ಇಲ್ಲಿ ಯಾರನ್ನು ಕೂಡ ಕರೆಂಟ್ ಬಿಲ್ ನ ಕಟ್ಟೋಂಗಿಲ್ಲ. ಇವತ್ತು ಎಲ್ಲ 1,500 ಒಳಗಡೆ, 200 ಯೂನಿಟ್ ಒಳಗಡೆ ಯಾರ್ಯಾರು ಕರೆಂಟ್ ಅನ್ನು ಉಪಯೋಗಿಸ್ತಾ ಇದ್ರಿ ಅವರೆಲ್ಲರಿಗೂ ಇವತ್ತು 0 ಬರ್ತಾ ಇದೆ. ಸೊ ಈ ಎಲ್ಲ ಗ್ಯಾರಂಟಿಗಳನ್ನ ನೀಡ್ತೀವಿ ಅಂತ ಹೇಳಿ ನಿಮ್ಗೆಲ್ರಿಗೂ ಭರವಸೆಯನ್ನ ನೀಡಿದ್ವಿ. ಸರ್ಕಾರ ಬಂದ ತಕ್ಷಣವೇ ಎಲ್ಲರೂ ಕೂಡ ಬಹಳಷ್ಟು ಅಪಪ್ರಚಾರ ಮಾಡಿದ್ರು. ಏನು ಬಸ್ ಫ್ರೀಯಾಗಿ ಕೊಟ್ಬಿಟ್ರು, ಹೆಣ್ಮಕ್ಳೆಲ್ಲ ಊರುಗಳಿಗೆ ಹೋಗ್ಬಿಡ್ತಾರೆ, ಮನೇಲಿ ಅಡುಗೆ ಮಾಡ್ತಾ ಇಲ್ಲ, ಗಂಡಂದ್ರನ್ನ ನೋಡ್ಕೋತಾ ಇಲ್ಲ, ಮಕ್ಳಿಗೆ ಅಡುಗೆ ಮಾಡ್ತಾ ಇಲ್ಲ, ಬಸ್ ಹತ್ಬಿಟ್ಟು ದೇವಸ್ಥಾನಕ್ಕೂ, ಅತ್ತೆ ಮನೆಗೋ, ಅಮ್ಮನ ಮನೆಗೋ ಹೋಗ್ತಾ ಇದಾರೆ ಅಂತ ಅಪಪ್ರಚಾರ ಮಾಡಿದ್ರು. 2,000 ಕೊಡ್ತೀವಿ ಅಂದ್ರೆ ಅತ್ತೆ ಸೊಸೆಗೆ ತಂದಿಟ್ಬಿಟ್ರು, ಅತ್ತೆಗೆ ಜಗಳ, ಅತ್ತೆ ಸೊಸೆಗೆ ಜಗಳ, ತಾಯಿ ಮಗಳಿಗೆ ಜಗಳ ಅಂತ ಹೇಳಿ ಅದು ಕೂಡ ಅಪಪ್ರಚಾರ ಮಾಡಿದ್ರು. ಇವತ್ತು ನೀವೆಲ್ಲರೂ ಮಹಿಳೆಯರಿಗೆ ನಿಮ್ಗೆ ಏನು 100-200 ರೂಪಾಯಿ ಬಸ್ ಚಾರ್ಜ್ ಉಳಿತಾಯ ಆಗ್ತಾ ಇದೆ, ಅದನ್ನ ನೀವೆಲ್ಲೋ ತಗೊಂಡೋಗಿ ಎಲ್ಲೋ ಖರ್ಚು ಮಾಡ್ತಿಲ್ಲ. ಮನೆಗೆ ವಾಪಸ್ ಬರ್ತಾ, ಕೆಲಸದಿಂದ ವಾಪಸ್ ಬರ್ತಾ ಅಕ್ಕಿನೋ, ಬೇಳೆನೋ, ಎಣ್ಣೆನೋ ಏನೋ ತೆಗೆದುಕೊಂಡು ಬರ್ತೀರಿ. ನಿಮ್ಗೆ ಬರ್ತಾ ಇರುವಂತ 2,000 ರೂಪಾಯಿ ದುಡ್ಡನ್ನ ಅದೇ ಗಂಡಸರು ಕೊಟ್ರೆ ಎಲ್ಲಿ ಖರ್ಚು ಮಾಡ್ತಾ ಇದ್ರು? ಬಾರ್ಗೋ, ಸಿಗರೇಟ್ ತಗೊಳಕ್ಕೋ, ಸಾರಾಯಿಗೋ, ಹೆಂಡಕ್ಕೋ ಖರ್ಚು ಮಾಡ್ತಾ ಇದ್ರು. ಅದೇ ನಿಮ್ಗೆ ಕೊಡ್ತಾ ಇರುವಂತ 2,000 ರೂಪಾಯಿ ಏನ್ ಮಾಡ್ತಾ ಇದಾರೆ? ನೀವು ನಿಮ್ಮ ಮಕ್ಕಳಿಗೆ ಒಂದು ಸ್ಕೂಲ್ ಬುಕ್ಸ್ ತೆಗೆದು
ಕೊಡ್ಲಿಕ್ಕೋ, ಯೂನಿಫಾರ್ಮ್ ತೆಗೆದುಕೊಡ್ಲಿಕ್ಕೋ, ಚಪ್ಪಲಿ ಶೂಸ್ ತೆಗೆದುಕೊಡ್ಲಿಕ್ಕೋ ಅಥವಾ ಮನೆಯ ನಡೆಸ್ಲಿಕ್ಕೋ ಏನೋ ಯೂಸ್ ಮಾಡ್ತಾ ಇದ್ದೀರಿ. ನಮ್ಮ ಹೆಣ್ಣು ಮಕ್ಕಳು ಯಾರ ಕೈಯಲ್ಲೂ ಕೂಡ ಯಾರ ಕೈಯಲ್ಲಿ ಚಾಚಬಾರ್ದು ಅಂತ ಹೇಳಿ, ಗಂಡಸರ ಕೈ ಚಾಚಬಾರ್ದು ಅಂತ ಹೇಳಿ, ನಿಮ್ಮನ್ನ ಸ್ವಾವಲಂಬಿ ಜೀವನ ನಡೆಸಬೇಕು ಅಂತ ಹೇಳಿ ಎಲ್ಲ ಯೋಜನೆಯನ್ನ ಹೆಣ್ಮಕ್ಳಿಗೆ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅಷ್ಟೊಂದು ಶಕ್ತಿಯನ್ನ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ ಶಕ್ತಿ ನೀಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಬೆಂಬಲ ಇಡಬೇಕೋ ಬೇಡವೋ? ಈ ಎಲ್ಲ ಯೋಜನೆಗಳಿಂದ ನಿಮಗೆ ಸಹಾಯ ಆಗ್ತಿದ್ಯೋ ಇಲ್ವೋ? ಎಲ್ಲ ಅಪಪ್ರಚಾರದಿಂದ ನೀವೆಲ್ಲರೂ ಕೂಡ ನೀವ್ ಹೇಳ್ಬೇಕಾಗತ್ತೆ ಯಾರ್ಯಾರಿಗೆ ಬರ್ತಿದೆ. ಪ್ರತಿ ಮನೆಗೂ ಯಾವ್ದಾದ್ರು ಒಂದು ಯೋಜನೆಯಲ್ಲಿ ನೀವು ಸಹಾಯವನ್ನ ಪಡ್ಕೋತಾ ಇದ್ದೀರಿ. ನೀವು ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ್ಲೂ ನೋಡಿದಿರಿ, JDS ಸರ್ಕಾರ ಆಡಳಿತದಲ್ಲಿದ್ದಾಗ್ಲೂ ನೋಡಿದಿರಿ. ಯಾವ್ದಾದ್ರು ಸರ್ಕಾರ ಇಷ್ಟೊಂದು ಯೋಜನೆಗಳನ್ನ ನಿಮ್ಗೆ ನೇರವಾಗಿ ಕೊಡುವಂತ ಯೋಜನೆಗಳು ಮಾಡಿತ್ತ ಈ ಹಿಂದೆ? ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೇ ಮಾತ್ರನೇ ಈ ಎಲ್ಲಾ ಯೋಜನೆಗಳು ಮಹಿಳೆಯರ ಪರವಾಗಿ, ಮಧ್ಯಮ ವರ್ಗದವರ ಪರವಾಗಿ, ಬಡವರ ಪರವಾಗಿ ಯೋಜನೆಗಳನ್ನ ಮಾಡ್ತಾ ಇರುವಂತದ್ದು.